ನೋಡಿ, ಬ್ಯಾಂಕುಗಳಲ್ಲಿ ಪದೇ ಪದೇ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇರುವಂತಹ ವಿಚಾರ ಗಮನಕ್ಕೆ ಬಂದಿರೋ ಕಾರಣಕ್ಕಾಗಿ ಪ್ರಮುಖವಾಗಿ 2 ರಾಷ್ಟ್ರೀಯ ಬ್ಯಾಂಕ್ಗಳ ಅಕೌಂಟ್ ಅನ್ನು ಕ್ಲೋಸ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಹತ್ವದ ನಿರ್ಧಾರ ಹೊರಗೆ ಬೀಳ್ತಾ ಇದೆ. 2 ರಾಷ್ಟ್ರೀಕೃತ ಬ್ಯಾಂಕ್ಗಳ ಸರ್ಕಾರಿ ಎಲ್ಲ ಅಕೌಂಟ್ ಅದನ್ನ ಕ್ಲೋಸ್ ಮಾಡುವಂತೆ ಸೂಚನೆ ಕೊಟ್ಟಿರೋದು. ಪದೇ ಪದೇ ಬ್ಯಾಂಕ್ಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಅಥವಾ ಮಾಹಿತಿಗಳು ಬಂದ ಕಾರಣದಿಂದಾಗಿ ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ. ಎಸ್ಬಿಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿರೋದು. ಎಲ್ಲ ಶಾಖೆಗಳಲ್ಲಿ ಠೇವಣಿಯನ್ನ ಹಿಂಪಡಿಬೇಕು ಅಂತ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ನೋಡಿ, 2 ರಾಷ್ಟ್ರೀಕೃತ ಬ್ಯಾಂಕ್ ಪ್ರಮುಖವಾಗಿ ಕೆಲವೊಂದಿಷ್ಟು ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಕೆಲವೊಂದು ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಅಲ್ಲಿ ಅಕೌಂಟ್ಗಳನ್ನು ಹೊಂದಿತ್ತು. 2 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ಹೊಂದಲಾಗಿತ್ತು. ಆ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೆ ಸೂಚನೆ ಕೊಟ್ಟಿರೋದು. ಎಸ್ಬಿಐ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿರುವಂತಹ ಅಕೌಂಟನ್ನು ಕ್ಲೋಸ್ ಮಾಡಬೇಕಂತ. ನೋಡಿ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆ, ನಿಗಮ, ಮಂಡಳಿ, ಸ್ಥಳೀಯ ಸಂಸ್ಥೆಗಳು, ವಿವಿಗಳು ಮತ್ತಿತರ ಸಂಸ್ಥೆ ಈ ರೀತಿಯ ಠೇವಣಿ ಹೂಡಿಕೆಯನ್ನ ಹಿಂಪಡೆಯುವಂತೆ ಸೂಚನೆಯನ್ನ ಕೊಟ್ಟಿರೋದು. ಎಸ್ಬಿಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಅಕೌಂಟ್ನ ಕ್ಲೋಸ್ ಮಾಡಬೇಕಂತ. ಇನ್ನು ಮುಂದೆ ಈ 2 ಬ್ಯಾಂಕ್ಗಳಲ್ಲಿ ಠೇವಣಿ ಹೂಡಿಕೆ ಇಡಬಾರದು ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು, ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರದಿಂದಾಗಿ ಪದೇ ಪದೇ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆಯಲ್ಲ, ಅದನ್ನ ಸ್ಟಾಪ್ ಮಾಡಬಹುದಾ? ಶರತ್, ಖಂಡಿತವಾಗ್ಲೂ ವಾಲ್ಮೀಕಿ ನಿಗಮದ ಹಗರಣ ಹೊರಬಂದ ಬಳಿಕ ಒಂದಷ್ಟು ಅಕೌಂಟಬಿಲಿಟಿಗಳನ್ನು ಯಾವ್ಯಾವ ನಿಗಮ, ಮಂಡಳಿಗಳು ಮತ್ತು ಇತರೆ ವಿಶ್ವವಿದ್ಯಾಲಯಗಳಾಗಿರ್ಬೋದು ಎಲ್ಲವನ್ನು ಕೂಡ ಅಕೌಂಟಬಿಲಿಟಿ ಚೆಕ್ಕನ್ನು ಮಾಡುವಂಥ ಕೆಲಸವನ್ನು ರಾಜ್ಯ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಅನೇಕ, ಅದರಲ್ಲೂ ಪ್ರಮುಖವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ 2 ಬ್ಯಾಂಕ್ಗಳಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ ಆಗಿರತಕ್ಕಂಥದ್ದು. ನಿಗಮ, ಮಂಡಳಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಬಹುತೇಕ ಈ ಒಂದು ಹಣ, ಯಾಕೆಂದರೆ ಎಸ್ ಬಿ ಐ ಬ್ಯಾಂಕ್ ಬಹುತೇಕ ಸಂಘ ಸಂಸ್ಥೆಗಳು ಎಲ್ಲವೂ ಕೂಡ ಈ ಎಸ್ ಬಿ ಐನಲ್ಲಿ ಅಕೌಂಟ್ ಮಾಡ್ತಾ ಇದ್ದಂಥದ್ದು, ಆ ಮೂಲಕ ಟ್ರಾನ್ಸಾಕ್ಷನ್ ಅನ್ನು ಮಾಡ್ತಾ ಇದ್ರು. ಆದರೆ ಈಗ ಏಕಾಏಕಿ ಈ ರೀತಿಯಾದಂಥ ನಿರ್ಧಾರವನ್ನು ಸರ್ಕಾರ ಯಾಕೆ ತೆಗೆದುಕೊಳ್ತು ಅನ್ನೋಂಥದ್ದು ಗೊತ್ತಿಲ್ಲ. ಯಾಕೆಂತಂದರೆ ಪ್ರಮುಖವಾಗಿ ಇಡೀ ದೇಶದಲ್ಲಿ ಎಸ್ ಬಿ ಐ ಅಕೌಂಟನ್ನು ಎಲ್ಲ ಇಲಾಖೆಗಳು ಹೊಂದಿರ್ತಾ ಇದ್ದು. ಸೊ ಆದರೆ ಎಸ್ ಬಿ ಐ ಅಕೌಂಟ್ ಮತ್ತು ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ 2 ಕೂಡ ಕ್ಲೋಸ್ ಮಾಡಿ ನಮಗೆ ಈ ಮುಂದಿನ ತಿಂಗಳು 20ರೊಳಗಾಗಿ ಒಂದು ವರದಿಯನ್ನು ಕೊಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಯಾವ ರೀತಿ ಕ್ಲೋಸ್ ಮಾಡ್ತಾರೆ ಮತ್ತು ಆ ಅಮೌಂಟ್ ಅನ್ನು ಯಾವ ಬ್ಯಾಂಕ್ಗೆ ವರ್ಗಾವಣೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಚಂದ್ರಶೇಖರ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.